ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭುವನ್ ವರ್ಲ್ಡ್. ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಮನೆ ದೇವರಾಯನ ದುರ್ಗದ್ದು ಹರಿಸೇವೆ ಇತ್ತು. ಲಕ್ಷ್ಮೀ ನರಸಿಂಹ ಸ್ವಾಮಿ ಹರಿಸೇವೆ ಇತ್ತು. ಹಾಗಾಗಿ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮಾಡಿ ಎಲ್ಲ ಮನೆಯಲ್ಲಿ ಅಡುಗೆ ಊಟ ಮಾಡ್ತಾಯಿದ್ರು. ನೋಡ್ತಾ ಇರ್ಬೋದು, ನಮ್ಮಮ್ಮ ಚಿತ್ರಾನ್ನ ಮಾಡಿದರು ಆಲ್ರೆಡಿ. ಆ್ಯಂಡ್ ಇಲ್ಲಿ ಹುಳ್ಳಿಕಾಯಿ ಪಲ್ಯ, ಬೀನ್ಸ್ ಪಲ್ಯ ಎಲ್ಲ ಮಾಡಿದ್ರು. ಇಲ್ಲಿ ಫುಲ್ಲು ಸ್ವೀಟ್ ಮಾಡೋದು ಈ ಒಂದು ಹಬ್ಬಕ್ಕೆ ನಾವು. ಪಾಯಸ ಕೂಡ ಎಲ್ಲ ರೆಡಿ ಆಗಿತ್ತು. ಮಾರ್ನಿಂಗ್ ನಮ್ಮಮ್ಮ 5 ಗಂಟೆ ಎದ್ದು 9 ಗಂಟೆ ಅಷ್ಟೊತ್ತಿಗೆ ದಾಸಪ್ಪ ಅವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ಪ್ರಿಪೇರ್ ಮಾಡಿಟ್ಟಿದ್ರು. ದೇವಸ್ಥಾನದಲ್ಲಿ ಹರಿಸೇವೆ ನಾಳೆ ಅಥವಾ ಇನ್ನು 3 ದಿನ ಐತೆ ಅನ್ನುವಾಗ ನಾವು ಈ ಒಂದು ಜಾತ್ರೆನ ನಾವು ಮನೆಯಲ್ಲೇ ಮಾಡ್ತೀವಿ. ಹರಿಸೇವೆ ನಮಗೆ ಯಾರ್ಯಾರು ಬೇಕೋ ಅವ್ರನ್ನೆಲ್ಲ ಕರೆದು ಪೂಜೆ ಮಾಡಿ ಅಡುಗೆ ಊಟ ಎಲ್ಲ ಮಾಡ್ತೀವಿ. ನೋಡ್ತಾ ಇರ್ಬೋದು, ಮನೇಲೆಲ್ಲರೂ ಕೂಡ ರೆಡಿ ಮಾಡಿಕೊಡ್ತಾಯಿದ್ರು ಅಡುಗೆಗೋಸ್ಕರ. ಫುಲ್ಲು ಸ್ವೀಟ್ ಆಗಿರೋದ್ರಿಂದ ತರಕಾರಿ ಎಲ್ಲ ಜಾಸ್ತಿ ಹಚ್ಬೇಕಲ್ವ, ಹಾಗಾಗಿ ಎಲ್ಲ ಮಾಡಿಕೊಡ್ತಿದ್ರು. ಇಲ್ಲಿ ನಮ್ಮಮ್ಮ ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ಆ್ಯಂಡ್ ನಾನು ಇತ್ತ ಕಡೆ ಬಂದುಬಿಟ್ಟು ರಸಾಯನ ರೆಡಿ ಮಾಡ್ತಿದ್ದೆ. ರಸಾಯನ ಮೀನ್ಸ್ ಏನಂತಾರೆ, ಈಗ ಪ್ರಸಾದ ಎಲ್ಲ ಕೊಡ್ತಾರಲ್ವ, ರಸಾಯನ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ರಸಾಯನ ಅಂತ ಹೇಳಿದ್ರೆ. ಅದನ್ನು ರೆಡಿ ಮಾಡ್ತಾಯಿದ್ದೆ. ಬಾಳೆಹಣ್ಣು, ಕಾಯಿ ಮತ್ತು ಬೆಲ್ಲ ಎಲ್ಲ ಹಾಕ್ಬಿಟ್ಟು ನಾನು ರಸಾಯನ ರೆಡಿ ಮಾಡ್ತಾಯಿದ್ದೆ. ರಸಾಯನ ಎಲ್ಲ ಪ್ರಿಪೇರ್ ಮಾಡಿದ್ದಾಯಿತು. ಮತ್ತು ಈ ಕಡೆ ನಮ್ಮಮ್ಮ ಹೆಸರುಬೇಳೆ ರೆಡಿ ಮಾಡ್ತಾಯಿದ್ರು. ಹೆಸರುಬೇಳೆ ಸ್ವಲ್ಪ ಲೇಟಾಗಿ ಮಾಡ್ತಾಯಿದ್ರು. ಯಾಕೆ ಅಂತ ಹೇಳಿದ್ರೆ, ಹೆಸರುಬೇಳೆ ಈ ಬಿಸಿಲಿಗೆ ಅಳಿಸೋಗ್ಬಿಡುತ್ತೆ, ಬೇಗ ಕೆಟ್ಟೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಕಾಯಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ನಿಂಬೆಹಣ್ಣು ಮತ್ತು ಮೆಣಸಿನ್ಕಾಯಿ ಎಲ್ಲ ಹಾಕಿ ಮಾಡ್ತಿದ್ರು. ನಾನು ಈ ಕಡೆ ಕಾಯೆಲ್ಲ ತುರಿದು ಇಟ್ಕೊಂಡಿದ್ವಲ್ಲ, ಕಾಯಿ ಮತ್ತು ಬೆಲ್ಲದ ಪೌಡರು ಎಲ್ಲನೂ ಹಾಕಿ ರಸಾಯನ ರೆಡಿ ಮಾಡ್ತಾಯಿದ್ದೆ. ಪೂಜೆ ಎಲ್ಲ ಆದಮೇಲೆ ಇದು ಪ್ರಸಾದ ಆಗಿ ಕೊಡಬೇಕು, ಮತ್ತು ಯಾರ್ಯಾರು ಊಟಕ್ಕೆ ಬರ್ತಾರೆ ಅಲ್ವಾ, ಊಟಕ್ಕೆ ಸೈಡಲ್ಲಿ ಹಾಕಬೇಕು ಅಂತ ಹೇಳ್ಬಿಟ್ಟು ನಾನು ಇದನ್ನು ರೆಡಿ ಮಾಡ್ತಾಯಿದ್ದೆ. ಇದಕ್ಕಿನ್ನೂ ನಾವು ಹಲಸಿನ ಹಣ್ಣು ಹಾಕಬೇಕಿತ್ತು, ಬಟ್ ಹಲಸಿನ ಹಣ್ಣು ಸಿಕ್ಕಿರಲಿಲ್ಲ ಅವತ್ತು. ಆಗಲೇ ಈ ವಿಡಿಯೋ ಶೂಟ್ ಮಾಡಿ ಆಗಲೇ 1 ವೀಕ್ ಮೇಲಾಯಿತು. ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಆ್ಯಂಡ್ ಫೈನಲಿ ದಾಸಪ್ಪ ಅವ್ರು ಬಂದರು. ದಾಸಪ್ಪ ಅವ್ರು ಬಂದು ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಗರುಡಗಂಬ ಅಂತ ಹೇಳ್ತಾರಲ್ವ, ಅದ್ರ ಮೇಲೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ನೋಡ್ತಾ ಇರ್ಬೋದು, ಹೂವು ಎಲ್ಲ ನಾವೇ ಕೊಟ್ಟಿದ್ವಿ, ಮತ್ತು ಅದೇನು ಎಲೆ ಅವರೇ ತಂದಿದ್ರು. ಆ್ಯಂಡ್ ಇತ್ತ ಕಡೆ ನಮ್ಮಮ್ಮ ಒಂದು ಸ್ವಲ್ಪ ಎಡೆಗೆ ಅಂತ ಹೇಳ್ಬಿಟ್ಟು ಹೆಸರುಬೇಳೆ ಮಾಡ್ತಾಯಿದ್ರು. ಇಲ್ಲಿ ಎಲ್ಲರೂ ಕೂಡ ನಾವು ಕುಂಕುಮ ಇಸ್ಕೊತಾಯಿದ್ವಿ. ಕುಂಕುಮ ಮೀನ್ಸ್ ನಾಮ ಇಕ್ತಾರಲ್ವ, ನಾಮ ಇಕ್ಕಿಸ್ಕೊಳ್ತಾ ಇದ್ವಿ. ಆಲ್ಮೋಸ್ಟ್ ಎಲ್ಲರೂ ಅಷ್ಟೇ, ನರಸಿಂಹಸ್ವಾಮಿ ಪೂಜೆ ಮಾಡೋರು ಎಲ್ಲರೂ ಈ ಥರ 3 ನಾಮ ಇಟ್ಕೊಳ್ತಾರೆ. ನರಸಿಂಹಸ್ವಾಮಿ, ವೆಂಕಟರಮಣ ಸ್ವಾಮಿ, ಇವರಿಗೆಲ್ಲ ನಾಮ ಇಟ್ಕೊಳ್ಬೇಕಲ್ವ, ಹಂಗಾಗಿ ನಾಮ ಇಡ್ತಾಯಿದ್ರು ಅವರೇನೆ. ನಿಮಿಷ ಎಲ್ಲ ಇದಾಗುತ್ತೆ. ಅದೆಲ್ಲ ಆದಮೇಲೆ ಈಗ ದೀಪ ಹಚ್ಚಿ ಅಂತ ಹೇಳಿದ್ರು. ದೇವ್ರ ಮನೆ ನಮ್ಮಪ್ಪ ದೀಪ ಹಚ್ಚುತ್ತಾಯಿದ್ರು. ಆ್ಯಂಡ್ ಹೊರಗಡೆ ನಮ್ಮಮ್ಮ ಬಂದುಬಿಟ್ಟು ಅವರು ಎಡೆಗೆ ಅಂತ ಹೇಳ್ಬಿಟ್ಟು ಬಾಳೆ ಎಲೆ ಇಟ್ಟಿರ್ತಾರಲ್ಲ, ಬಾಳೆ ಎಲೆ ಮೇಲೆ ನಾವೇನೇನು ಅಡುಗೆ ಮಾಡಿರ್ತೀವಿ, ಏನೇನು ಊಟಕ್ಕೆ ಮಾಡಿರ್ತೀವಿ ಅದನ್ನೆಲ್ಲ ಎಡೆಗೆ ಇಡ್ತಾಯಿದ್ರು. ನೋಡ್ತಾ ಇರ್ಬೋದು. ಮೂರುಳ್ಳಿ ಹಾಕ್ಬೇಕು ಫಸ್ಟ್, ಆಮೇಲೆ ಬೇಗ ತುಂಬಿ ಅಂತ 3 ಇಳಿ ಹಾಕಿ. ಈಗ 3 ವರ್ಷ ಆಮೇಲೆ ಬೇಕು ಇದು ಮಾಡಿ
ತುಂಬಿಟ್ಟು ಈಗ ನೀವು ಪೂಜೆ ಮಾಡಿ ಮುಗಿಸ್ರಿ. ಆಯೋಡಕತ್ತೆ ಕಳೆದೋಗ್ಬೇಕು ಆಯೋಡಕಕ್ಕೆ ಏನೇನು ಹಾಕ್ಬಿಡು ಬೆಳ್ಳಿ ಬಾಳೆಹಣ್ಣು ಮುರಿದಿ ಸರ್ ಬಾಳೆಹಣ್ಣು ಸೊ ಫೈನಲಿ ಪೂಜೆ ಎಲ್ಲ ಆಯಿತು. ನೋಡ್ತಾ ಇರ್ಬೋದು ಈ ರೀತಿ ಇತ್ತು. ಅಲ್ಲಿ ನಾವು ಮಾಡಿರೋ ಅಡುಗೆ ಎಲ್ಲ ಇಟ್ಟಿದ್ವಿ. ನಾವು ನೋಡಿದೆ ಈಗ ಆರತಿ ಮೀನ್ಸ್ ನಾವು ಆರತಿ ಥರ ಮಾಡಿ ನಮ್ಮ ಹತ್ರ ಎಲ್ಲ ಭಾವನಾಸಿಗೆ ಅದನ್ನೆಲ್ಲ ಕೊಟ್ಬಿಟ್ಟು ಅವ್ರನ್ನ ಕಳಿಸಿದ್ವಿ. ಅವರು ಹೋದ್ರು, ಊಟ ಏನೂ ಮಾಡಲಿಲ್ಲ ಅವರು. ಆ್ಯಂಡ್ ನಾವು ಊಟಕ್ಕೆ ಕೂತ್ಕೊಂಡಾಗ ಸ್ವಲ್ಪ ಲೇಟ್ ಆಗಿತ್ತು ಆಲ್ರೆಡಿ. ಆ್ಯಂಡ್ ಎಲ್ಲರೂ ಒಬ್ಬೊಬ್ಬರೇ ಬಂದು ಊಟ ಎಲ್ಲ ಮಾಡ್ಕೊಂಡು ಹೋಗ್ತಿದ್ರು. ಯಾರ್ದು ನಾನು ವೀಡಿಯೋ ಕ್ಯಾಪ್ಚರ್ ತೊಗೊಳ್ಲಿಲ್ಲ. ಯಾಕೆ ಅಂತೇಳಿದ್ರೆ ಒಬ್ಬೊಬ್ರಿಗೆ ಕಂಫರ್ಟಬಲ್ ಇರೋಲ್ಲ ಅಂತ ಹೇಳ್ಬಿಟ್ಟು ನಾನು ಯಾರ್ದು ವೀಡಿಯೋ ಕ್ಯಾಪ್ಚರ್ ತೊಗೊಳ್ಲಿಲ್ಲ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಸೊ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ. ಪ್ಲೀಸ್ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.